ಇದು ಲಾಸ್ಟ್ ಲಾಗ್ದು ಕಂಟಿನ್ಯೂಟಿ ಆಗಿರುತ್ತೆ. ಜಾತ್ರೆಗೆ ಅಂತ ಹೇಳಿ ಅಜ್ಜಿ ಮನೆಗೆ ಬಂದಿದ್ದಾಯ್ತು. ಬರ್ತಿದ್ದ ಹಾಗೆ ನಾನೇ ಜ್ಯೂಸ್ ಸರ್ವ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಆ ಜ್ಯೂಸ್ನ ನಾನು ಮನೆಯಿಂದನೇ ಮಾಡ್ಕೊಂಡ್ಬಂದಿದ್ದೆ. ಸ್ಕಂದಂಗಂತೂ ಭವಿತನು ಮತ್ತೆ ತಕ್ಷಣ ನೋಡಿ ಫುಲ್ ಖುಷಿ. ಅದಕ್ಕೆ ನೋಡಿ ಬರ್ತಿದ್ದ ಹಾಗೆ ಹೇಗೆ ಕುಂದು ಕುಪ್ಪಳಿಸ್ತಾ ಇದ್ದಾನೆ. ಇನ್ನು ನಮ್ಮ ಮನೆಯವರು ಆರತಿ ಪೂಜೋದು ಅದೆಲ್ಲ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್, ಹಾಗಾಗಿ ಕೆಳಗಡೆ ಕುತ್ಕೊಬಿಟ್ಟಿದ್ದಾರೆ. ಇನ್ನು ನಾನು ಫಸ್ಟೇ ಹೇಳಿದ್ನಲ್ವಾ ಸಿಡಿಲಮ್ಮನ ಜಾತ್ರೆ ಕೂಡ ಇತ್ತು ಅಂತ ಹೇಳಿ, ಆ ದೇವರಿಗೆ ಪೂಜೆ ಮಾಡಿಸಿದ್ರು. ಅದ್ರ ಪ್ರಸಾದನ ಕೊಟ್ರು. ಪ್ರಸಾದ ತಿನ್ಕೊಂತ ಇವ್ರು ಮಾಡ್ತಿದ್ದ ಗಲಾಟಿ ನೋಡಿದ್ದೇ ಆಯ್ತು. ಇನ್ನು ಆರತಿ ಹೊಡ್ಸೋ ಟೈಮ್ ಆಯ್ತು. ಕುರ್ಚು ಕೂಡ ರೆಡಿ ಆಗಿತ್ತು. ಹಾಗೆ ನಮ್ಮನೆಯಲ್ಲಿ ಆರತಿ ಪೂಜ್ಕೊಂಡಿದ್ದು ಆಗಿತ್ತು. ಆರತಿ ಹೊತ್ಕೊಂಡು ಹೋಗೋ ಹುಡುಗಿ ಕೂಡ ರೆಡಿ. ನಮ್ಮನೆ ಪಟೇಲ್ರ ಮನೆ ಆಗಿರೋದ್ರಿಂದ ನಮ್ಮನೆಯಲ್ಲೇ ಫಸ್ಟ್ ಆರತಿ ಹೊರಟಿತ್ತು. ಇನ್ನೊಂದು ಬೇಜಾರೇನು ಅಂತ ಅಂದ್ರೆ, ನಾನ್ ಸಣ್ಣೋಳಿದ್ದಾಗ ಆರತಿ ಹೊರಡಿಸಿದ್ರೆ ಒಂದ್ 20-30 ಮನೆಯಿಂದ ಆರತಿ ಬರ್ತಿತ್ತು. ಇವಾಗ ಊರಲ್ಲಿ ಜನನೇ ಇಲ್ಲ, ಎಲ್ಲ ಬೇರೆ ಬೇರೆ ಕಡೆ ಮನೆ ಕಟ್ಕೊಂಡಿದ್ದಾರೆ. ಹಾಗಾಗಿ ಆರತಿಗಳು ತುಂಬಾನೇ ಕಡಿಮೆ ಇತ್ತು. ಆರತಿ ಎಲ್ಲ ಊರಿಂದ ಹೊರಡ್ಬೇಕಾದ್ರೆ ಒಂದು ಮಧ್ಯರಾತ್ರಿ ಆಗಿತ್ತು. ದೇವಸ್ಥಾನ ಹತ್ರ ಹೋದ್ಮೇಲೆ ಆರತಿ ಹೊತ್ಕೊಂಡಿರೋರು ಆರತಿನ ಇಟ್ಬಿಟ್ಟು ಮನೆಗೆ ಬಂದು ಇನ್ನೂ ಸರಿ ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗೋದಕ್ಕಂತ ಬಂದಿದ್ರು. ಅವಾಗ ನಾವು ಕೊಂಡಕ್ ಬರ್ಲೇಬೇಕು ಅಂತ ಹೇಳಿ ಅವ್ರ ಜೊತೆನೆ ಒಂದು 5:15 ಆಗಿತ್ತು. ದೇವಸ್ಥಾನದ ಹತ್ರ ಬರೋ ಅಷ್ಟರಲ್ಲಿ ಒಂದು 5:45 ಅನ್ಸುತ್ತೆ. ಜನ ಏನು ಅಷ್ಟೊಂದು ಇರ್ಲಿಲ್ಲ ನಾವು ಹೋದಾಗ. ಕೊಂಡಕ್ಕೆ ಇನ್ನೂ ಅವಾಗ ತಾನೇ ಬೆಂಕಿ ಹಾಕಿದ್ರು. ಹಾಗೆ ಒಳಗಡೆ ಹೋಗ್ಬಿಟ್ಟು ಅಮ್ಮನವರ ದರ್ಶನ ಕೂಡ ಮಾಡ್ಕೊಂಡು ಬಂದ್ವಿ. ಜಾತ್ರೆ ಅಂತ ಹೇಳಿ ಅಮ್ಮನವ್ರಿಗೆ ವಿಶೇಷವಾಗಿ ಅಲಂಕಾರ ಮಾಡಿದ್ರು. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇನ್ನು 6:30 ಅಷ್ಟರಲ್ಲೆಲ್ಲ ಈ ತರ ಕೊಂಡನೆಲ್ಲ ಮತ್ತೆ ರೆಡಿ ಮಾಡ್ಕೊಂಡು ಇನ್ನು ಅಮ್ಮನವರು ಕೊಂಡಕ್ ಬರೋದ್ರೊಳಗೆ ಜನ ಸಾಗರನೆ ಸೇರಿತ್ತು. ಇನ್ನು ಕೊಂಡ ಹಾಯೋರು ಇದ್ರು. ಕೊಂಡ ಹಾಯ್ದಿದ್ದು ಮಂದೆ ಅಮ್ಮನವರು. ದೇವಸ್ಥಾನದ ಒಳಗಡೆ ಇರೋದು ಕೊಲ್ಲಾಪುರದಮ್ಮನಂಗೆ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಿನ್ಕೊಂಡು ಮನೆಗೆ ಬಂದ್ವಿ. ಈಗ ನಮ್ಮ ಅಕ್ಕ ಒಬ್ಬಟ್ಟಿಗೆಲ್ಲ ರೆಡಿ ಮಾಡ್ಕೊಂತ ಇದಾರೆ. ಆಡ್ತಾ ರಾಗ ಅನ್ನೋಂಗೆ ನನ್ ಮಗ ನೋಡ್ತಾನೆ ಬರೆಯೋದೆಲ್ಲ ಕಲಿತಾ ಇದ್ದಾನೆ. ಮನೆ ಒಳಗಡೆ ತಂಪಾಗೂ ಇತ್ತು. ನಾವು ಕೂಡ ಫ್ರೀ ಆಗಿದ್ವಿ. ಎಷ್ಟೋ ದಿನದ ಮೇಲೆ ಚೌಕಬಾರ ಹಾಡೋಣ ಬಾ ಅಂತ ಹೇಳಿ ನಮ್ಮ ಮನೆಯವ್ರು ಕರೆದ್ರು. ನಾನು ಒಂದು ಆಟ ಆಡೇ ಬಿಡೋಣ, ತುಂಬಾ ದಿನ ಆಗಿದೆ ಅಂದ್ರೆ ಈ ನನ್ ಮಕ್ಳು ಬಿಡ್ಬೇಕಲ್ಲ, ಸರಿ ಬಿಡು ಇವ್ರನ್ನ ಇಟ್ಕೊಂಡು ಆಡೋದಕ್ಕಾಗಲ್ಲ ಅಂತ ಹೇಳಿ ಮತ್ತೆ ದೇವಸ್ಥಾನ ಕಡೆ ಹೊರಟ್ವಿ. ಯಾಕಂದ್ರೆ ಅಲ್ಲಿ ನೀರ್ ಮಜ್ಜಿಗೆ ಪಾನಕ ವಿತರಣೆ ಇತ್ತು. ನಾವು ದೇವಸ್ಥಾನ ಮುಗಿಸ್ಕೊಂಡು ಊರ್ ಕಡೆ ಹೊರಡೋದಿತ್ತು. ಹಾಗಾಗಿ ದೇವಸ್ಥಾನಕ್ಕೆ ಬಂದು ನೀರ್ ಮಜ್ಜಿಗೆ, ಪಾನಕ, ಹೆಸರುಬೇಳೆ, ಕೋಸಂಬರಿ ಎಲ್ಲ ತಿನ್ಕೊಂಡು ಜಾತ್ರೆಗೆ ಬಂದ್ಮೇಲೆ ಜಾತ್ರೆ ಸುತ್ತಾಡ್ತಿದ್ರೆ ಹೇಗೆ, ಈ ಉರಿಯೋ ಬಿಸಿಲಲ್ಲಿ ಎಷ್ಟು ಸರಿ ನೀರ್ ಮಜ್ಜಿಗೆ ಪಾನಕ ಕುಡಿದ್ರು ಸಮಾಧಾನ ಆಗ್ತಿರ್ಲಿಲ್ಲ. ಮತ್ತೆ ಇನ್ನೊಂದ್ ರೌಂಡ್ ನೀರ್ ಮಜ್ಜಿಗೆ ಪಾನಕ ಕುಡ್ಕೊಂಡ್ವಿ. ಎಲ್ಲಾ ಊರಿಂದನೂ ನೀರ್ ಮಜ್ಜಿಗೆ ಪಾನಕ ಬರುತ್ತಂತೆ. ಹಾಗಾಗಿ ಇದು ಬೀಚ್ನಳ್ಳಿಯಿಂದ ಬಂದಿರುವಂತಹ ನೀರ್ ಮಜ್ಜಿಗೆ ಪಾನಕ. ಕೊಂಡಕ್ಕಂತ ಬಂದಾಗ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ವಿ ಅಷ್ಟೇನೆ, ಪೂಜೆ ಮಾಡ್ಸಿರ್ಲಿಲ್ಲ. ಹಾಗೆ ಮಂದೆ ಅಮ್ಮನವರು ದೇವಸ್ಥಾನದ ಒಳಗಡೆನೆ ಇದ್ರು. ಈಗ ಮಂದೆ ಅಮ್ಮನವರು ಕೂಡ ದೇವಸ್ಥಾನದಲ್ಲೇ ಇದ್ರು. ಹಾಗಾಗಿ ಕೊಲ್ಲಾಪುರದಮ್ಮ, ಮಂದೆ ಅಮ್ಮ 2 ದೇವರಿಗೂ ಪೂಜೆ ಮಾಡಿಸ್ಕೊಂಡು ಹೊರಟ್ವಿ. ಇವತ್ತಿನ ಲಾಗ್ ಇದಾಗಿತ್ತು. ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋಣವಾ. ಅಲ್ಲಿವರೆಗೂ ಬಾಯ್.